ನಾನು ಮತ್ತೆ ಫಸ್ಟು ಈಗ ಗೊತ್ತಿಲ್ಲದಿದ್ದವನ ಥರನೇ ಇರಬೇಕು ಅಂಥೇಳಿ ಏನು ಎತ್ತ ಅಂತ ನಿಧಾನದಿಂದ ಕೇಳ್ತೀನಿ. ನೋಡಿದ್ರೆ ಮತ್ತೆ ಹೇಳ್ತು, ಏನು ಆವಾಗಲೇ ಹೇಳಿ ನಿಮಗೆ ಗೊತ್ತಿಲ್ಲನೋ ಅಂತ. 2-3 ಸತಿ ಇದು ಮಾಡೋ ತನಕ ನಾನು ನಿಧಾನನೇ ಮಾತಾಡಿದೆ. ಯಾಕೆ ಮತ್ತು ಸುಮ್ಮನೆ ಬಾಣ್ತೀವಲ್ಲದೆ ಒಂದೇ ಸತಿ ಹೆದರ್ಸೋದು ಅಂತ. ಬತ್ತ ಭಾಳ ಇದಾಗಿ ಮಾತಾಡೋಕೆ ಶುರು ಮಾಡ್ತು. ಹಾಗಂದ್ರೇನು ಭಾಳ ಏನಲ್ಲ, ಆದರೂ ಒಂಥರ ಅನ್ನಿಸ್ತು ನಂಗೆ. ಅವಾಗ ಮಾತ್ರ ಸರಿ ಹಿಡ್ಕೊ ಹೆದರ್ಸ್ದೆ. ಏನಂತ ಮಾಡ್ಕೊಂಡಿಯ ನೀನು, ಯಾರ ಹತ್ರ ಮಾತಾಡ್ತಿದ್ದೀಯ ಗೊತ್ತಾನ ನಿನಗೆ, ಹಂಗೆ ಹಿಂಗೆ ಅಂತ. ಕಡೆಗೆ ಗೊತ್ತಲ್ಲ ನಿಂಗೆ, ಅಳ್ಳಕ್ಕೆ ಶುರು ಮಾಡ್ತದೆ. ಎಂತ ಹೇಳೋದು, ಇನ್ನೂ ಸಮ ಬೈಯಮ್ಮ ಮತ್ತು ಬೇಡ ಬಾಣ ಅಂತೀವಲ್ಲದೆ ಇನ್ನು ಎಂತಕ್ಕೆ ಬಾಲೆ ಮೊನ್ನೆ ನೀ ಬೇರೆ ಬೈದಿದ್ದಲ್ಲ, ಭಾಳ ಇದಾದ್ರೆ ತೊಂದರೆ ಆಗ್ತದೆ ಅಂತ ಹಂಗಾಗಿ ಸುಮ್ಮನೆ ಹಾಕ್ಕೊಂಡೆ. ಇಲ್ಲಿದ್ರು ಸಮ ಬಲಿ ಬಿಡಿಸ್ತಿದ್ದೆ ಇವತ್ತು. ಬತ್ತ ಇದಾಗಿದೆ ಅಂತ ಕಡೆಗೆ ಒಂದ್ಸರಿ ಹೆದರ್ಸೋಕ್ಕೂ ಮತ್ತೇನಿಲ್ಲ, ಒಳ್ಳೇದು ಇದು ಮಾಡೋಕ್ಕೆ ಶುರು ಮಾಡ್ಕಿತ್ತು. ಹಾಗಾಗಿ ಸುಮ್ಮನಾದೆ. ಮತ್ತೇನು ಸಮಾಧಾನ ಮಾಡೋಕ್ಕೇನು ಹೋಗಲ್ಲ ನಾನು. ಸಮಾಧಾನ ಮಾಡೋಕ್ಕೆ ಹೋಗ್ಬಿಟ್ರೆ ಮತ್ತೆ ಅದೇ ಸಲಿಗೆ ಆಗ್ತದೆ. ಅದಕ್ಕೆ ಹಾಗೆ ಇದು ಮಾಡಿ ಫೋನ್ ಇಟ್ಟೆ. ಒಳ್ಳೆ ಕೆಲಸ ಮಾಡಿದೆ. ಅಲ್ಲ, ನಿನ್ನೀಗ ಪೂರ್ತಿ ನಂಬಿಕೆನಂಗೂ ಇಲ್ಲಪ್ಪ, ಗಳಿಗ್ ಗಂಡ ಅಂತದವ ನೀನು. ಈಗ ಒಂದು ಸತಿ ಹಿಂಗೆ ಹೇಳ್ತೀಯ, ಮತ್ತೊಂದು ಸತಿ ನೋಡೋದು ತಲೆ ಮೇಲೆ ಹಚ್ಕೊರ್ಸ್ಕಿತೀಯ. ಹಂಗಾಗಿ ಅದಕ್ಕಷ್ಟು ಸಲಿಗೆ. ಈಗ ಏನು ಹೇಳಿದ್ರು ಹಂಗಲ್ಲ ಹಿಂಗೆ ಅಂತ ಒಂದೊಂದು ಸರಿ ಉಲ್ಟಾ ಸೀದಾನೇ ಮಾತಾಡ್ತಿರ್ತದೆ. ಆವಾಗಿಂದ ಹೇಳ್ತಾ ಬಂದೆ ನಿಂಗೆ, ಎಲ್ಲಿ ಇಡ್ಬೇಕು ಅಲ್ಲೇ ಇಡು, ಎಲ್ಲಿಡ್ಬೇಕು ಅಲ್ಲೇ ಇಡು ಅಂತ ಹೇಳ್ತಾರೆ. ಮಾತು ಕೇಳ್ತೀಯೇನ? ಈಗ ಅಷ್ಟು ಹೆದರಿಕೆ ಭಾವನೆ ಇದ್ದಾಳಾದರೆ ಈಗ ಮನೆ ಕೆಲಸದವ ಅಲ್ಲಿಗೆ ಹೋದಾಗ ಅದು ಏನು ಎತ್ತ ಅಂತ ಫೋನ್ ಮಾಡಿ ಇಲ್ಲಿಗೊಂದು ಮಾತು ಹೇಳ್ಬೇಕ ಬೇಡ? ಹೆದರಿಕೆ ಇಲ್ಲದೆ ಇದ್ದಿದ್ದಕ್ಕೆ ಅದು ಹೇಳಲೆ. ಈಗ ಹಿಂಗೆ ಮಾಡಿ ಸಮ ಮಾಡಿದೆ ಮಾಡಲಿ. ಈಗ ಎಂತಕ್ಕೂ ಭಾಳ ಏನು ಮಾಡೋಕ್ಕೆ ಹೋಗೋದು ಬೇಡ. ಒಂದು ಸತಿ ಇಲ್ಲಿಗೆ ಬಂದ ಮೇಲೆ ಏನಿದ್ರು. ಇಲ್ಲಪ್ಪ, ನೀ ತಿಳ್ಕೊಂಡಿದ್ದೀಯ ಅಂತ ತಲೆ ಮೇಲೆ ಅಂತ ಹಚ್ಕೊರ್ಸ್ಕೊಳೋದು. ನಾನು ಸ್ಟ್ರಿಕ್ಟಾಗಿ ಯಾವಾಗಲೂ ಹಂಗೆ ಅಷ್ಟೇನು ಸಲಿಗೆ ಕೊಡ್ಲಾ, ಹಂಗೆ ಸಲಿಗೆ ಕೊಟ್ಟಮಾಗಿದ್ರೆ ಈಗ ಇದು ಮಾಡ್ತಿರಲ್ಲ. ಹೆದರಿಕೆ ಅದೇ, ನಾನು ಅಂದರೆ ಹೆದರಿಕೆ ಅದೇ ಗೊತ್ತು. ಹೆಂಗಿದ್ರು ಇಲ್ಲಿ ಬಂದ ಮೇಲೆ ನಮ್ಮ ಜೊತೆನೇ ಇರ್ಬೇಕಲ್ಲ ಅಂತ. ಹಾಗಾಗಿ ಸ್ವಲ್ಪ ತಗ್ಗಿ ಬಗ್ಗಿ ನಡೀತದೆ. ಹಂಗೆ ಭಾಳ ಇದು ಮಾಡಿದ್ರೆ ಭಾಳ ಬೆಚ್ಚಕ್ಕೆ ಬಂದರೆ ಇಲ್ಲಿ ಮನೆಗೆ ಬರ್ತದಲ್ಲ, ಬರದೆ ಇಲ್ಲಿಗೆ ಹೋಗ್ತದೆ. ಬಂದಾಗ ಸ್ವಲ್ಪ ಹಿಡ್ತದಲ್ಲಿ ಇಟ್ಟರು ಸೈ ಅಷ್ಟೇ. ಎಂದು ಬರ್ತದೆ ಅಂತ ಒಂದು ಸಲ ಕೇಳಬೇಕಿತ್ತ? ಕಡೆಗನಾಗತ್ತೆ ಈ ಕೆಲಸ ಮಾಡವು ಹೆಂಗಿದ್ರು ಅಲ್ಲೇ ಹೋಗ್ಯಾನೆ, ಅವನಿಗೇನು ಸಂಬಳ ಕೊಟ್ಟರು ಆಗ್ತದೆ, ಕೊಡದಿದ್ರು ಆಗ್ತದೆ. ಮನೆ ಬದಿ ಕೆಲಸ ಎಲ್ಲ ಮಾಡಿಸ್ಕೊಂಡು ಅಲ್ಲೇ ಇರೋಣ ಅಂತ ಕೂತ್ರೆ ಇನ್ನೆಷ್ಟು ದಿವಸ? ಇನ್ನೊಂದು ನೋಡು, ಈಗ ಮೊನ್ನೆ ನಿನ್ನ ಅಪ್ಪ ನನಗೆ ಬಲಿ ಬಿಡ್ಸೋಕ್ಕೆ ಶುರು ಮಾಡ್ಕೊಂಡಾರೆ ನಿಂದಸೆಯಿಂದ. ಒಂದು ದಿವಸ ಏನಾರು ಹಂಗೆ ಬಂದಿದ್ದು ಹೋದಾದ್ರೆ ಕೂಡಲೇ ನಂಗೆ ಹೇಳಬೇಕು ಅಂತೇಳಿ ಆಣೆ ಭಾಷೆ ಎಲ್ಲ ಹಾಕ್ಸ್ಕೊಂಡಾರೆ. ಈಗ ನೋಡಿ, ಈಗ ಇಷ್ಟು ಸಲೀಸ ಕೂತ್ಕೊಂಡು ಮಾತಾಡ್ತಿದ್ದೀಯ, ದಿನ ಹಿಂಗಿರ್ತಿದ್ದ ನೀನು? ಸುಮ್ಮನೀರ ಮತ್ತೀಗ ಸುಮ್ಮನಿದ್ದಾಗ ಹಿಂಗೆ ಅಲ್ಲದೆ ಹೋಗಿದ್ದನ್ನೆಲ್ಲ ಒಂಥರ ನೆನಪು ಮಾಡ್ತಿರ್ಬಾರ್ದು, ಗೊತ್ತಾ? ನಿಮ್ಮದು ಹಿಂಗೆ ಮಾಡೋದು ಆಸೆಯಿಂದನೇ ಎಲ್ಲ ಇದಾಗದ. ಈಗ ನಾ ಏನಾರು ಹಿಂಗೆ ಮಾಡಿದ್ನ, ಯಾಕೆ ಬೇಡ ಬಿಡತ್ಲಾಗಿ ಬೇರೆ ಏನಾರು ಇದು ಮಾಡು ಎಂದು ಬರ್ತದೆ ಅಂತ ಕೇಳಕ್ಕೆ ಹೋಗಲ್ಲ ನಾನು. ಇನ್ನು ಅವನ್ನೆಲ್ಲ ನೀನೇ ಕೇಳು ಫೋನ್ ಮಾಡಿದಾಗ. ನಂಗೆ ಹೇಳ್ತೀಯ ಸ್ಟ್ರಿಕ್ಟಾಗಿರ್ಬೇಕು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ. ಅರ್ಧ ಸಲಿಗೆ ನೀನು ಕೊಟ್ಕೋತೀಯ. ಎಷ್ಟು ಸತಿ ನೀನು ಜಗಳ ಮಾಡ್ಕೊಳ್ಳೋಷ್ಟೊತ್ತಿಗೆ ಅದರ ಪರನೇನಿಲ್ಲ. ಹಾಗಾಗಿ ಅದಕ್ಕೆ ಅರ್ಧ ಸಲಿಗೆ ಆದ್ರೆ ಪರ ನಿಲ್ಲದೆ ಕಾಣ್ತಾ ಹಿಂಗಿದ್ದಂದು ಏನಾರು ಹೇಳೋಷ್ಟೊತ್ತಿಗೆ ನಾನು ನಿನ್ನ ಪರ ಅಂತೇಳಿ ನಿಲ್ಲಕ್ಕಾಗ್ತದ? ನಿನ್ನ ಅಪ್ಪ ಏನಿಲ್ಲದೆ ನಾನು ಹುರ್ಕು ತಿಂತಾರೆ. ಹಿಂಗದ್ದೇನಾರು ಆದರೆ ಏನೋ ಏನಾರು ಒಂದು ಬಾಲ್ ಹುಟ್ಟಿದ್ಗಳಿಗಿಲ್ಲಾರು ಎಲ್ಲ ಮನೆಗೊಂದು ಸುಸೂತ್ರ ಆದರೆ ಸಾಕಪ್ಪ ಅಂತ ಜ್ಞಾನ ಮಾಡೋದಾಗಿದೆ. ಆತದ ಎಲ್ಲ ಸರಿ ಆತದ, ನೀನೇನು ತಲೆ ಕೆಡ್ಸ್ಕಿಬೇಡ.
ಆದರೂ ಬಾಳೆ ನೋಡೋಣ ಅಂತ ಕಾಣ್ತದೆ ಮಾರತಿ. ಈಗ ಹೋಗೋಣ ಅಂದ್ರೆ ಅಲ್ಲಿ ಇವು ಬೇರೆ ಹೋಗಲ್ಲಿ ಸಾರ್ತಾಗೇನಲ್ಲ, ಅದಕ್ಕೆ ಹೋಗೋಕ್ಕೆ ಮನಸ್ಸಾಗಲ್ಲ. ಹಂಗಂತೇಳಿ ಎಷ್ಟು ದಿವಸ ಹೋಗದೆ ಇರೋಕ್ಕತ್ತದ? ನೀನು ಕೆಲಸ ಮಾಡ, ನಾಳೆ ನಾಡ್ದಂಗೆ ಹೋಗು. ಹೋಗಿ ಬರೋವ ಹಗುರಕ್ಕೆ ಪಾಲಿಸ್ ಮಾಡಿ ಇವನು ಕರ್ಕೊಂಡೇ ಬಂದ್ಬಿಡು. ಮನೆ ಬದಿ ಕೆಲಸ ಎಲ್ಲ ಈ ಥರ ಹಾಕಿ ಬಿದ್ದದು ಏನು ಹುಡುಗಾಟಿಯನ? ಕರ್ಕ ಬಾ. ಎಂತ ಕಾರ್ಯಸಿ ಕತೆ ಕಾಲಡಿ ಅಂತ ಗಾದೆ ಅದೇ. ಏನೋ ಹಂಗೆ ಪರಾಮರ್ಶೆ ಆತ ಮರ ಯಾವತ್ತೋ ಇನ್ನೊಂದು ದಿವ್ಸ ನಿಂಗೆ ಹೆದರ್ಸಲ್ಲ ಬಾ ಅಂತ ಹೇಳಿ ಹಿಂಗೆ ಏನಾರು ಪಡ್ಚಡ ಮಾಡಿ ಕರ್ಕೊಬರ್ಬೇಕು. ಅದಕ್ಕೇನಿದ್ರು ನಿನ್ನ ಗಂಡನೇ ಸೈ ನೋಡು. ನಂಗೆ ಈಗ ನೀ ಹೇಳಿದ್ಮೇಲೆ ಫ್ಲ್ಯಾಶ್ ಆಗ್ತಾ ಅದೇ. ನಿನ್ನ ಗಂಡು ಬಂದಕ್ಕೂ ಹೇಳು, ಹಿಂಗೆ ಹೋಗಿ ಅಲ್ಲೇ ಅದನಂತಲ್ಲ, ಹೆಂಗಿದ್ರುವ ನಿಧಾನದಿಂದ ಹೇಳಿ ಕರ್ಕೊಬಲ್ಲಿ ಅನ್ನು. ಒಳ್ಳೆ ಕೆಲಸ ಅಮ್ಮ, ನೀವು ನೆನ್ಪು ಮಾಡಿದ್ದು ಒಳ್ಳೇದಾಯ್ತು. ನಿನ್ನ ಗಂಡನ ಹತ್ರ ಹೇಳು ಹಿಂಗೆ ಅಂತಾರೆ. ಮನೆ ಬದಿ ನಾನು ನೋಡ್ಕೊತೀನಿ, ಏನು ತೊಂದರೆ ಇಲ್ಲ. ನಾವು ಹೋದ್ರೆ ಬರೋದಕ್ಕಿಂತ ನಿನ್ನ ಗಂಡು ಹೋದರೆ ಬತ್ತ ನಾವು ಗುಂಡ ಹಂಗೆ ಇದಾದೆ. ಇವತ್ತು ಹೇಳ್ತೀಯ ಹಂಗಾರೆ? ಹಿಂಗೆ ಹೋಗಿ ಕರ್ಕೊಬಂದುಬಿಡಿ, ಮತ್ತು ಸುಮಾರು ದಿವಸಲ್ಲೇ ಬಿಡೋ ಸರಿ ಆಗಲ್ಲ ಅಂತ ಒಂದ್ಸಲ ಹೇಳಿಬಿಡು ನೋಡೋಣ. ಸ್ವಲ್ಪ ತಾಡಿ ಅಂಕ, ನಿತ್ತ ಮೆಟ್ಲಲ್ಲಿ ಹಾಗೆ ನೀ ಹೇಳಿಬಿಡು ಅಂತ ಕೂತ್ರೆ ಅವ್ರ ತಲೆಯಲ್ಲಿ ಇನ್ನೇನೇನು ನೋಡ್ತಾ ಇದೀಯ? ಸುಮ್ಮನೆ ಸಜ್ಜಿಕೇನು ಹೇಳಲ್ಲ. ನಾನು ಹೆಂಗಾರು ಇದು ಮಾಡೋಣ, ದನ ಒಂದು ಹೆಂಗಿದ್ರು ಕಾಲು ನೆಕ್ಕಿತ್ತು, ಹಾಗೆ ಇನ್ನೊಂದು ತಿಂಗಳು ಕೊಡ್ತದೇನೋ ಅಂತ ಮಾಡಿದ್ದೆ. ಇಲ್ಲ, ದಿನ ಕೊಡಲ್ಲ, ಅದ್ರ ಕತೆ ಅಂತ ಆತಲ್ಲ. ಇನ್ನು ಬಾಣ್ತಿ ಬಾಲೆ ಮನೆ ಬರೋಷ್ಟೊತ್ತಿಗೆ ದನಿಗೆ ಅಂತ ಮಾಡೋದೇನು? ಎಲ್ಲಾರು ಒಂದು ದನ ತಂದಿದ್ರೆ ಆತಿತ್ತ. ಓ, ದನ ಸುಳಲ್ಲ, ಒಂದು ದನ ತಂದಿದ್ರೆ ಆತಿತ್ತಲ್ಲ ನಮ್ಮ. ಎಲ್ಲರೂ ಒಂದು ಹಂಗೊಂದು 7-8 ಸಾವಿರ ರೂಪಾಯಿ ಕಡಿಮೆ ಎಲ್ಲಿ ದನ ಸಿಗ್ತವೆ? ಸಾಧಾರಣ ಒಂದು ಅರ್ಧ ಲೀಟ್ರ್ ಹಾಲು ಅಂದ್ರೂ 8 ಸಾವಿರ ರೂಪಾಯಿ ಕಮ್ಮಿ ಸಿಕ್ಕಲ್ಲ. ಈಗ ನಾನು ಇದ್ದಿದ್ದು ದುಡ್ಡೇ ಸ್ವಲ್ಪ, ಅದು ಅದಕ್ಕೆ ಇದಕ್ಕೆ ಅಂತ ಖರ್ಚಾಗಿ ಹೋಗ್ಯದೆ. ನೋಡೋಣ, ಎಲ್ಲರೂ ಒಂದು 4 ಸಾವಿರ ರೂಪಾಯಿ ನೀವು ಹೊಂದಿಸ್ಕೊಡ್ತೀಯಾ? ನಾನೊಂದು 4 ಸಾವಿರ ರೂಪಾಯಿ ಹೊಂದಿಸ್ತೀನಿ, 8 ಸಾವಿರ ರೂಪಾಯಿದೊಂದು ದನ ತತ್ತೀನಿ. ಹ್ಞೂ, ಎಲ್ಲರೂ ಹೊಂದಿಸ್ತೀನಿ. ನಾನು ನೌಕರಿಗೆ ಹೋಗ್ತೀನಲ್ಲ, ಅರ್ಧ ಸಂಬಳ ಇಲ್ಲೆಲ್ಲ ಖರ್ಚು ಮಾಡ್ತೀನಿ, ಅರ್ಧ ಸಂಬಳ ಹಾಗೆ ಕೂಡಿಡ್ತಾ ಇದ್ದೀನಿ. ಅದನ್ನು ತೆಗೆದು ನಿಂಗೆ ದನ ತರಕ್ಕೆ ಕೊಡ್ತೀನಿ. ನಮ್ಮ ಮಾತಾಡ್ತೀಯ, ನೆಟ್ಟಿಗೆ ಒಂದು 100-200 ರೂಪಾಯಿ ಎಂಥದಾರ ಕೈಯಲ್ಲಿ ಇತ್ತು ಅಂದರೆ ಬಂದು ಬಣಿತೀಯ. ನಾ ಮತ್ತೇಲಿಂದ ಕೊಡೋದ? 4 ಸಾವಿರ ಬಿಟ್ಟು 4 ರೂಪಾಯಿ ನನ್ನ ಹತ್ರ ಇಲ್ಲ. ಕೊಲ್ಲಳ್ಳಿ ಹೇರ್ಕೊಡ್ಬೇಕೇನು ಅಷ್ಟೇ. ಏನೋ ಇದು ಮಾಡ್ತಾನೆ ನೋಡಿದ್ರೆ ಮಾರಯ್ಯ, ನೀ ಮತ್ತು ನನಗೆ ಇದು ಮಾಡ್ತೀಯ. ಅಲ್ಲಿ ಹೇಳಿದ್ದು ಮಾರತಿ, ನೀ ಎಲ್ಲದಕ್ಕೂ ಹಿಂಗೆ ಇದು ಮಾಡ್ತೀಯ. ಆದರೆ ಮತ್ತು ನೀನೇ ಹೇಳಿದ್ದು ದನ ಬೇಕೋ ಬಾಲೆ ಬಾಣ್ತಿ ಬರೋಷ್ಟೊತ್ತಿಗೆ ಅಂತ, ಅದಕ್ಕೆ ಹೇಳಿದೆ. ಇದು ನಾನೇನಾರು ಸುದ್ದಿ ಹೇಳಕ್ಕೋತಿದ್ನಾ? ನಿನ್ನ ಮನ್ಸಲ್ಲಿ ನಾನೇನು ದುಡ್ಡು ಭಾಳ ಹುಡಿ ಹಾರಿಸ್ತಿದ್ದೀನಿ ಅಂತ ಮಾಡಿ ಏನು? ಹುಡಿ ಹಾರ್ಸೋಕ್ಕಾರ ನಂಗೆ ಎಲ್ಲಿಂದ ಬರಬೇಕು? ಫ್ರೆಂಡ್ಸ್ ಎಲ್ಲ ಹಿಂಗೆ ಬರಬೇಕು. ಒಂದ್ಸರಿ ಸಿಕ್ಕಿದಾಗ ಪಾರ್ಟಿ ಅಂತ ಕೊಡ್ಸೋರು, ಮತ್ತೇನು 1 ರೂಪಾಯಿ ನನ್ನ ಜಾಬಿಂದ ಖರ್ಚು ಮಾಡೇನು ನಾನು ಕುಡ್ದಿದ್ದಲ್ಲ. ಅಪ್ಪು ನೋಡಿದ್ರೆ ದುಡ್ಡೆಲ್ಲಿತ್ತು ನಿಂಗೆ ಸಿಟ್ಟು ಬರ್ತದ ಬರಲ್ಲ ನನಗೆ? ಚೇಚೆ, ಸಿಟ್ಟು ಬರೋದಯ್ಯಪ್ಪ, ಸಿಟ್ಟು ಬರೋದೇ ಎಲ್ಲಿಗೆ ಹೋಗ್ತದೆ ಇಂಥ ಅನಾಚಾರ ಮಾತಾಡಿದ್ರೆ? ಓ, ಬಂದ್ರನ್ನಾರ ಬರ್ಬೇಕಾರೆ ಯಾಜ ಕಿತ್ಕೊಂಡೇ ಬಂದಂಗೆ ಬರಬೇಡಿ. ಒಂದು ಸಾಪ್ ಸೀದಾ ಮಾತಾಡಂಗೆ ಇಲ್ಲ, ಕೂತನಿತ್ತ ಹಿಂಗಿದ್ದೆ ಏನಾರು ಇದು ಮಾಡಲೇಬೇಕಾ? ಅವನಾರು ಈಗ ಎಂದ ಹೇಳುವ ಕೊಡಲೇ ಮಗನ ಪರ ಇದು ಮಾಡ್ತೀಯ, ಬುದ್ಧಿ ಕಲಿಸಲ್ಲ ಅಂತ ನಿಧಾನದಿಂದ ಮಾತಾಡ್ತಾ ಇದ್ದ, ಹಿಂಗೆ ಎಲ್ಲ ಹೇಳ್ತಿದ್ದ. ಅದನ್ನೊಂದು ಕೇಳಿಸ್ಕೊಂಡಷ್ಟು ತಾಳ್ಮೆ ನಮಗೆ ಬೇಕಾ ಬೇಡ? ತಾಳ್ಮೆ? ಈ ನಿನ್ನ ದುಷ್ಟ ಮಗನ ಇದಕ್ಕೆ ತಾಳ್ಮೆ? ಅಯ್ಯೋ, ನನ್ನ ಮತ್ತೆ ನನಗೆ ಗೊತ್ತಿರೋ ಸಿಟ್ಟಿಗೆ ನಾನು ಏನು ಮಾಡ್ತೀನಿ ಏನು ಬಿಡ್ತೀನಿ ಅನ್ನಂಗಿಲ್ಲ ನೋಡು. ಸುಮ್ಮನಿರು, ನಾನು ತಡ್ಕೊಂಡಿರೋಣ ಅಂತ ತಡ್ಕೊಂಡಿದ್ದೀನಿ. ಮತ್ತೆ ಈಗ ಎಂತಕ್ಕೆ ನಿನ್ನ ಹತ್ರ ಎಂತಕ್ಕೆ ದುಡ್ಡು ವಸೂಲಿ ಮಾಡೋಕೆ ಹೊರಟಂಗಿತ್ತಲ್ಲ, ಎಂತ ಹೇಳಿದೆ? ತೆಗೀರಿ ಮರಾತ್ಲಿ, ಹೇಳಿ ನಾನು ಅವಣ್ಣಕಾರ ಇಕ್ತೀನಿ, ಹೋಗೋಣ. ಮಾತಾಡ್ಬೇಕಾರೆ ಮೈ ಮೇಲೆ ಬರ್ತೀರಪ್ಪ. ಎಂತ ಈಗ ದನ ಅಂತಂದ್ರೆ ಆತೈತೆ, ಈ ದನನ ಕಾಲು ನೆಕ್ಕಿತಲ್ಲ ಅಂತೇಳಿ ಹಿಂಗೆ ಮಾತಾಡ್ತಿದ್ದಷ್ಟೇ, ಏನು ತಂದೇ ಬಿಡ್ಬೇಕು ಅಂದಿದ್ದೇನಲ್ಲ. ಮೈ ಮೇಲೆ ಬರೋದಲ್ಲ, ಇವನ್ ಇಲ್ಲೇ ಉದ್ದುದ್ದ ಸಿಗಿದ್ರೂ ಏನು ಪಾಪ ತಟ್ಟಲ್ಲ. ಎಂತ ಮಾತಂತ ಆಡ್ತೀಯ?
ಇಷ್ಟೆಲ್ಲ ಮಾಡಿ 1 ರೂಪಾಯಿ ಸಾಲ ತೀರಿಸ್ಬೇಕಾರೆ ಆ ನೀರು ಬರೋ ಕಣ್ಣಲ್ಲಿ ರಕ್ತ ಬರ್ಸ್ಕೊಂಡು ಗೋಳಾಟಿದ್ದು ಏನಂತ ನಂಗೆ ಗೊತ್ತು. ಅಂಥದ್ರಲ್ಲಿ ಹೋಗಿ ನಾನು ಮಗಗೆ ಚಿನ್ನದ ಬಳೆ ಮಾಡಿಸ್ಬೇಕು ಅಂತೇಳಿ ರಘುವೀರನ ಕೈಲಿ ದುಡ್ಡು ಇಸ್ಕೊ ಬಂದನಂತಲ್ಲ. ಎಷ್ಟು ಇರ್ಬೇಕು ಇವನಿಗೆ, ಎಷ್ಟಿರ್ಬೇಕು ಇವನು ಒಬ್ಬ ಮನುಷ್ಯನ ಇವ. ಆ ದುಡ್ಡು ತಂದು ಇಲ್ಲೆಲ್ಲ ಹುಡಿ ಹಾರಿಸ್ತಾ ಇದ್ದಿದ್ದು. ತಡೀರಂತೆ ಕೇಳ್ತೇನೆ. ಹೌದನಾ ವಾಗೇಶ್, ಹೌದನಾ? ಈಗಷ್ಟೇ ಏನು ಹೇಳಿದೆ ಅದನ್ನೇ ಹೇಳು. ನಿನ್ನ ಅಪ್ಪನಿದ್ರ ಹೇಳ್ತಿದ್ದಲ್ಲ ನನ್ನ ಹತ್ರ, ಏನು 1 ರೂಪಾಯಿ ಖರ್ಚು ಮಾಡಲ ಎಲ್ಲ ಫ್ರೆಂಡ್ಸ್ ಇದು ಅಂತ. ಮತ್ತು ಹಿಂಗಿದ್ದೊಂದು ಎಂಥ ಮಾತು ಮಾರಯ್ಯ. ಯಾರು ಸತ್ಯ ಅಂತ ನೋಡೋದು, ಯಾರು ಸುಳ್ಳು ಅಂತ ನೋಡೋದು. ಇನ್ನೂ ಸತ್ಯಾವುದು ಸುಳ್ಳ್ಯಾವುದು ಅಂತ ತಿಳ್ಕೊಳೋದ್ರೊಳಗೆ ಇದ್ದೀಯ ನೀನು. ನಿನ್ನೇನು ಮಾಡಲಿ, ರಘುವೀರನ ಕೈಲಿ ಹೋಗಿ ದುಡ್ಡು ಇಸ್ಕೊ ಬಂದಾನೆ. ಅವ್ನು ಹಂಗಾರೆ ಅಲ್ಲ ಅಂತ ಹೇಳಿಬಿಡ್ಲಿ. ಹೌದನಾ ಎಂತ ಹೇಳ ಇಟ್ಲಕ್ ತಿರ್ಗ. ಹೌದನಾ ತಂದಿದ್ದು? ಹೌದನಾ? ಓದು ಮಾರತೆ, ಇದು ತಂದಿದ್ದು ಹೌದು. ಆದರೆ ಏನು ಅವನೆಲ್ಲ ಇದಕ್ಕೆಲ್ಲ ಏನು ಬಳಸಿದ್ದಲ್ಲ. ಆ ದುಡ್ಡು ಎಲ್ಲಿ ಇದು ಮಾಡ್ಬೇಕೋ ಅಲ್ಲೇ ಇದು ಮಾಡೀನಿ. ಹೇಳಿದಷ್ಟೇ ಅವ್ರ ಹತ್ರ. ಅನ್ನಷ್ಟೊತ್ತಿಗೆ ನೋಡಿದ್ರೆ ನಂಗೊಂದು ಬೈಯಕ್ಕೊಂದು ದಾರಿ ಹುಡ್ಕೋದು.